ಸ್ನೇಹಿತರೆ, ಮೊನ್ನೆ ದಕ್ಷಿಣ ಕೊರಿಯಾದಿಂದ ವಿಚಿತ್ರವೆನ್ನಿಸುವಂಥ ಸುದ್ದಿಯೊಂದು ಬರುತ್ತದೆ. ಆ ಸುದ್ದಿ ಏನೆಂದರೆ ರೋಬೋಟ್ ಒಂದು ಸುಸೈಡ್ ಮಾಡಿಕೊಂಡಿದ್ದೇ ಸುದ್ದಿಯಾಗಿತ್ತು. ಈ ರೋಬೋಟ್ ಸುಸೈಡ್ ಮಾಡಿಕೊಂಡಿದೆ ಎಂದರೆ ನಂಬಲು ಯಾರು ತಯಾರಿದ್ದಾರೆ ಹೇಳಿ? ಪ್ರಪಂಚದಲ್ಲಿಯೇ ರೋಬೋಟ್ಗಳನ್ನು ಅತಿಯಾಗಿಯೇ ಬಳಸುವ ದಕ್ಷಿಣ ಕೊರಿಯಾ ದೇಶ ರೋಬೋಟ್ ಒಂದರ ಸುಸೈಡ್ಗೆ ಕಾರಣವಾಗಿದೆ. ಸ್ನೇಹಿತರೆ, ದಕ್ಷಿಣ ಕೊರಿಯಾದ ಗುಮಿ ಎಂಬ ಸಿಟಿಯ ನಗರಸಭೆಯ ಕಾರ್ಮಿಕನಾಗಿ ಈ ರೋಬೋಟ್ ಕೆಲಸ ಮಾಡುತ್ತಿತ್ತು ಎನ್ನಲಾಗಿದೆ. ಅದು ಒಂದು ದಿನ ಅತಿಯಾದ ಕೆಲಸದ ಒತ್ತಡದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದೆ ಎಂದು ಹೇಳಲಾಗುತ್ತಿದೆ. ಈ ಆತ್ಮಹತ್ಯೆ ನಡೆಯಲು ಹೇಗೆ ಸಾಧ್ಯ? ರೋಬೋಟ್ ಕೇವಲ ಒಂದು ಮೆಷಿನ್ ಅಷ್ಟೇ. ಈ ಮೆಷಿನ್ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಏನಿರಬಹುದು? ಅದಕ್ಕೆ ಆತ್ಮಹತ್ಯೆ ಯೋಚನೆ ಬಂದಿದ್ದಾದರೂ ಯಾಕೆ? ಅಷ್ಟಕ್ಕೂ ರೋಬೋಟ್ಗಳು ಯೋಚಿಸುತ್ತವೆಯೇ ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಓಡಿರಬಹುದು. ಇದು ನಿಮ್ಮ ತಲೆಯಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದ ಜನರ ತಲೆಯಲ್ಲಿ ಓಡುತ್ತಿರುವ ಪ್ರಶ್ನೆ. ಗುಮಿ ನಗರದ ಪೌರ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದ ಈ ರೋಬೋಟ್ ಅನ್ನು ಕಳೆದ ವರ್ಷದ ಆಗಸ್ಟ್ನಿಂದ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗಿತ್ತು. ಇದರ ಕೆಲಸದ ಅವಧಿ ಇತರ ಕಾರ್ಮಿಕರಂತೆಯೇ ಬೆಳಿಗ್ಗೆ 9ರಿಂದ ಸಂಜೆ 5 ಆಗಿತ್ತು. ರೋಬೋಟ್ ಸೂಪರ್ವೈಸರ್ ಎಂಬ ಹುದ್ದೆಯಲ್ಲಿದ್ದ ಈ ರೋಬೋಟ್ ಮಾಡುತ್ತಿದ್ದ ಕೆಲಸಗಳೇನೆಂದರೆ ದಿನವೂ ಡಾಕ್ಯುಮೆಂಟ್ಗಳನ್ನು ಡೆಲಿವರಿ ಮಾಡುವುದು, ಸಿಟಿ ಪ್ರಮೋಷನ್ ಮಾಡುವುದು, ಹಾಗೆಯೇ ನಗರವಾಸಿಗಳಿಗೆ ಮಾಹಿತಿಗಳನ್ನು ತಲುಪಿಸುವುದು ಅದರ ಕೆಲಸವಾಗಿತ್ತು. ಕಳೆದ 11 ತಿಂಗಳಿಂದ ಪ್ರತಿದಿನ ಈ ಕೆಲಸಗಳನ್ನು ಮಾಡುತ್ತಿದ್ದ ರೋಬೋಟ್ ಕಳೆದ ತಿಂಗಳ ಅಂದರೆ ಜೂನ್ ಕೊನೆಯ ವಾರದಲ್ಲಿ ಮಹಡಿ ಮೇಲಿನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದೆ. ಹೀಗೆಂದು ದಕ್ಷಿಣ ಕೊರಿಯಾ ಹೊರ ಜಗತ್ತಿಗೆ ವರದಿ ಮಾಡಿದೆ. ಇದು ಜೂನ್ 6ರಂದು ಈ ರೀತಿ ಹೊರ ಜಗತ್ತಿಗೆ ತಿಳಿಸಿದೆ. ಆದರೆ ಈಗಲೂ ಪ್ರಪಂಚದ ಯಾವುದೇ ದೇಶಗಳು, ಯಾವುದೇ ತಂತ್ರಜ್ಞರು ಕೂಡ ಇದನ್ನು ನಂಬುತ್ತಿಲ್ಲ. ರೋಬೋಟ್ ಸುಸೈಡ್ ಮಾಡಿಕೊಳ್ಳುವುದು ಎಂದರೆ ಯಾರು ತಾನೇ ನಂಬಲು ಸಾಧ್ಯ ಹೇಳಿ? ಸ್ನೇಹಿತರೆ, ಈ ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ. ಆ ದೇಶ ಹೆಚ್ಚಿನ ಕೆಲಸಗಳಲ್ಲಿ ರೋಬೋಟ್ಗಳನ್ನು ಅವಲಂಬಿಸಿದೆ. ಅಲ್ಲಿನ ಕೈಗಾರಿಕೆಯ ವಿಚಾರಕ್ಕೆ ಬಂದಾಗ ಅಲ್ಲಿನ ಪ್ರತಿ 10 ಕಾರ್ಮಿಕರುಗಳಿಗೆ ಒಂದು ರೋಬೋಟ್ ಇದೆಯಂತೆ. ಅಂದರೆ ಅವರಿಗೆ ರೋಬೋಟ್ ಎನ್ನುವುದು ಪ್ರತಿಯೊಂದು ವಿಚಾರದಲ್ಲೂ ಬೇಕಾಗುವ ಒಂದು ಯಂತ್ರ, ಅರ್ಥಾತ್ ಯಂತ್ರ ಮಾನವ. ಇಂತಹ ದೇಶದ ಗುಮಿ ಎಂಬ ನಗರದ ನಗರಸಭೆಯು ಈ ರೋಬೋಟ್ ಸೂಪರ್ವೈಸರ್ ಅನ್ನು ನೇಮಿಸಿ ಅದಾಗಲೇ 11 ತಿಂಗಳು ಕಳೆದಿದೆ. ಈ ರೋಬೋಟನ್ನು ತಯಾರಿಸಿದ ಕಂಪನಿಯ ಬಗ್ಗೆ ತಿಳಿಯ ಹೋದಾಗ ಅದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೂಲದ ಬಿಯರ್ ರೋಬೋಟಿಕ್ಸ್ ಎಂಬುದು ತಿಳಿಯುತ್ತದೆ. ಈ ಬಿಯರ್ ರೋಬೋಟಿಕ್ಸ್ ಕಂಪನಿ ರೆಸ್ಟೋರೆಂಟ್ಗಳಲ್ಲಿ ವೇಟರ್ಗಳಾಗಿ ಕೆಲಸ ಮಾಡುವ ರೋಬೋಟ್ಗಳನ್ನು ತಯಾರಿಸುತ್ತದೆ. ಜೊತೆಗೆ ವಿಶ್ವದಾದ್ಯಂತ ಹಲವಾರು ಇಂಡಸ್ಟ್ರಿಯಲ್ ರೋಬೋಟ್ಗಳನ್ನು ಈ ಕಂಪನಿ ತಯಾರಿಸುತ್ತದೆ. ಸ್ನೇಹಿತರೆ, ದಕ್ಷಿಣ ಕೊರಿಯಾ ಈ ರೋಬೋಟ್ ಸುಸೈಡ್ ಮಾಡಿಕೊಂಡಿದೆ ಎಂದು ಹೇಳಲು ಕಾರಣವೇನೆಂಬುದನ್ನು ನೋಡೋಣ. ಈ ರೋಬೋಟ್ ಸೂಪರ್ವೈಸರ್ ಒಂದು ರೋಬೋಟ್ನಂತೆಯೇ ಸಾಮಾನ್ಯವಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಒಂದು ದಿನ ಈ ರೋಬೋಟ್ ಬಿಲ್ಡಿಂಗ್ನ ಒಳಗಡೆ 2 ಮಹಡಿಯ ಮೇಲಿನಿಂದ ಕೆಳಗೆ ಬಿದ್ದು ಪುಡಿಯಾಗಿದ್ದನ್ನು ಗಮನಿಸಲಾಗಿತ್ತು. ಈ ಘಟನೆ ನಡೆಯುವ ಸ್ವಲ್ಪ ಮುಂಚೆ ರೋಬೋಟ್ ಒಂದೇ ಜಾಗದಲ್ಲಿ ಅತ್ತಿಂದಿತ್ತ ಸುತ್ತು ಬರುತ್ತಿರುವುದನ್ನು ಹಲವರು ಗಮನಿಸಿದ್ದರು. ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಒಳಗಾದಾಗ ಏನು ಮಾಡಬೇಕೆಂದು ತಿಳಿಯದೆ ತೀವ್ರ ಟೆನ್ಷನ್ಗೆ ಒಳಗಾಗಿ ಗೊಂದಲಕ್ಕೊಳಗಾಗಿ ಅತ್ತಿಂದಿತ್ತ ಚಲಿಸುವಂತಿತ್ತು ಆ ವರ್ತನೆ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದರು. ಸ್ವಲ್ಪ ಸಮಯದ ನಂತರ ರೋಬೋಟ್ 2 ಮಹಡಿಗಳಷ್ಟು ಮೇಲಿನಿಂದ ಮೆಟ್ಟಿಲುಗಳಲ್ಲಿ ಕೆಳಗೆ ಬಿದ್ದು ಪುಡಿಯಾಗಿದ್ದು ಕಂಡುಬಂದಿತ್ತು. ಇದು ರೋಬೋಟ್ ಒಂದು ಸುಸೈಡ್ ಮಾಡಿಕೊಂಡಿದೆ ಎಂದು ದಕ್ಷಿಣ ಕೊರಿಯಾ ಹೇಳಲು ಕಾರಣವಾಗಿತ್ತು. ಈ ರೋಬೋಟ್ ಎಸ್ಕಲೇಟರ್ಗಳಲ್ಲಿ ತನ್ನದೇ ಕಮಾಂಡಿಂಗ್ನಿಂದ ಚಲಿಸುತ್ತಿತ್ತು. ತನಗೆ ಬೇಕಾದಾಗ ಎಸ್ಕಲೇಟರ್ಗಳನ್ನು ಚಲಾಯಿಸಿಕೊಂಡು ಇದು ಸಾಗುತ್ತಿತ್ತು. ಆದರೆ ಇದು ಮೆಟ್ಟಿಲುಗಳ ಮೇಲೆ ಹಾರಿ ಪ್ರಾಣ ಬಿಟ್ಟಿತ್ತು ಎಂದು ಬಿಂಬಿಸಲಾಯಿತು. ತನಗೆ ಬೇಕಾದಾಗ ಎಸ್ಕಲೇಟರ್ಗಳನ್ನು ಕರೆದು ಚಲಾಯಿಸಿಕೊಂಡು ಇದು ಸಾಗುತ್ತಿತ್ತು. ಆದರೆ ಇದು ಮೆಟ್ಟಿಲುಗಳ ಮೇಲೆ ಬಿದ್ದು ಪ್ರಾಣ ಬಿಟ್ಟಿತ್ತು ಎಂದು ಹೇಳಲಾಯಿತು. ಈ ರೋಬೋಟ್ನ ಪುಡಿಯಾದ ಅವಶೇಷಗಳನ್ನೆಲ್ಲ ಸಂಗ್ರಹಿಸಿ ಅದನ್ನು ಬಿಯರ್ ರೋಬೋಟಿಕ್ಸ್ ಕಂಪನಿಗೆ ರವಾನಿಸಲಾಗಿದೆ. ಈ ಕಂಪನಿ ಈಗ ರೋಬೋಟ್ನ ಅಂತ್ಯಕ್ಕೆ ನಿಜವಾದ ಕಾರಣವೇನೆಂಬುದನ್ನು ಪತ್ತೆ ಹಚ್ಚಲಿದೆ. ಈ ಕಾರಣ ಪತ್ತೆ ಹಚ್ಚುವವರೆಗೂ ಈ ರೋಬೋಟ್ ಸುಸೈಡ್ನ ನಿಜವಾದ ಕಾರಣ ತಿಳಿಯಲು ಸಾಧ್ಯವಿಲ್ಲ. ಆದರೆ ದಕ್ಷಿಣ ಕೊರಿಯಾ ಮಾತ್ರ ಇದನ್ನು ರೋಬೋಟ್ ಸುಸೈಡ್ ಎಂದೇ ಬಿಂಬಿಸುತ್ತಿದೆ. ಯಾಕೆ ಎಂಬುದು ತಿಳಿಯುತ್ತಿಲ್ಲ. ಈ ರೋಬೋಟ್ ಮೇಲಿನಿಂದ ಜಾರಿ ಬೀಳಲು ಅದರಲ್ಲಿನ ಮಾಲ್ ಫಂಕ್ಷನ್ ಕಾರಣವಿರಬಹುದು, ಅಥವಾ
ಯಾರಾದರೊಬ್ಬರು ಅದನ್ನು ಹ್ಯಾಕ್ ಮಾಡಿ ಅದನ್ನು ಮೇಲಿನಿಂದ ಬೀಳುವಂತೆ ಮಾಡಿರಲೂಬಹುದು. ಸ್ನೇಹಿತರೆ, ಈ ರೀತಿ ಹಲವಾರು ಕಾರಣಗಳಿರಬಹುದು. ಆದರೆ ದಕ್ಷಿಣ ಕೊರಿಯಾ ಹೇಳುವ ಕಾರಣ ಮಾತ್ರ ಹೊರ ಜಗತ್ತಿಗೆ ಬಲು ವಿಚಿತ್ರವಾಗಿ ಕಾಣುತ್ತಿದೆ. ಇದು ಜಗತ್ತಿನಲ್ಲಿನ ಮೊತ್ತ ಮೊದಲ ರೋಬೋಟ್ ಸುಸೈಡ್ ಎಂದೇ ಬಣ್ಣಿಸಲಾಗುತ್ತಿದೆ. ಸ್ನೇಹಿತರೆ, ನೀವು ರಜನಿಕಾಂತ್ರ ರೋಬೋ ಸಿನಿಮಾದಲ್ಲಿ ಕೊನೆಯ ಒಂದು ದೃಶ್ಯವನ್ನು ನೋಡಿರಬಹುದು. ಡಿಸ್ಮ್ಯಾಂಟಲ್ ಮಾಡಿ ಮ್ಯೂಸಿಯಂನಲ್ಲಿಟ್ಟಿದ್ದ ರೋಬೋಟನ್ನು ನೋಡಲು ಮಕ್ಕಳು ಬರುತ್ತಾರೆ. ಆ ರೋಬೋಟ್ನ ಸಾಹಸ ಕಥೆಗಳನ್ನೆಲ್ಲ ಕೇಳಿದ ನಂತರ ಮಗು ಒಂದು ಪ್ರಶ್ನೆ ಕೇಳುತ್ತದೆ, ಮತ್ತ್ಯಾಕೆ ಇದನ್ನು ಡಿಸ್ಮ್ಯಾಂಟಲ್ ಮಾಡಿ ಇಡಲಾಯಿತು ಎಂದು. ಅದಕ್ಕೆ ಚಿಟ್ಟಿ ರೋಬೋಟ್ ಪಟಕ್ಕನೆ ಕಣ್ತೆರೆದು ಉತ್ತರಿಸುತ್ತದೆ, ನಾನಾಗ ಯೋಚನೆ ಮಾಡಲು ಶುರು ಮಾಡಿದ್ದೆ ಎಂದು. ಮನುಷ್ಯ ಈ ಭೂಮಿಯಲ್ಲಿನ ಎಲ್ಲ ಜೀವಿಗಳಿಗಿಂತಲೂ ಮುಂದುವರಿಯಲು ಕಾರಣವಾಗಿದ್ದೇ ಆತ ಯೋಚಿಸಲು ಶುರು ಮಾಡಿದ್ದು. ಆತನ ಯೋಚನೆಗಳೇ ಆತನನ್ನು ಇಂದು ಆಧುನಿಕ ಜಗತ್ತಿನ ಸೃಷ್ಟಿಯವರೆಗೆ ತಂದು ನಿಲ್ಲಿಸಿದೆ. ಈಗ ನಿಮಗೆ ತಲೆಯಲ್ಲಿ ಒಂದು ಆಲೋಚನೆ ಖಂಡಿತ ಬರುತ್ತಿದೆ, ದಕ್ಷಿಣ ಕೊರಿಯಾದ ಆ ರೋಬೋಟ್ ಕೂಡ ಯೋಚಿಸಲು ಶುರು ಮಾಡಿತ್ತೆ ಎಂದು. ಅಂದರೆ ಮನಸ್ಸು ಎಂಬುದು ಇದ್ದ ಮೇಲೆ ಅಲ್ಲಿ ಯೋಚನೆಗಳು ಬಂದೇ ಬರುತ್ತವೆ. ಅಲ್ಲೊಂದು ಧನಾತ್ಮಕ ಅಥವಾ ಋಣಾತ್ಮಕ ಚಿಂತನೆಗಳು ಬರುವುದು ಸಹಜ. ಹಾಗೆ ಈ ರೋಬೋಟ್ ಏನಾದರೂ ಯೋಚಿಸಲು ಶುರು ಮಾಡಿತ್ತೇ, ಅಥವಾ ದಕ್ಷಿಣ ಕೊರಿಯಾ ಹೊರ ಜಗತ್ತಿಗೆ ಸುಳ್ಳು ಹೇಳುತ್ತಿರಬಹುದು. ಬಿಯರ್ ರೋಬೋಟಿಕ್ಸ್ನ ತನಿಖೆಯ ವರದಿಗಳು ಬಂದಾಗಲಷ್ಟೇ ನಿಜ ವಿಷಯ ತಿಳಿಯಲಿದೆ. ಅಲ್ಲಿಯವರೆಗೆ ಇದೊಂದು ರೋಬೋಟ್ ಸುಸೈಡ್ ಎಂದೇ ಬಣ್ಣಿಸಲಾಗುತ್ತದೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಆ ತನಿಖೆಯ ವರದಿಗಳು ಬಂದಾಗ ನಾವು ಇದರ ಕುರಿತು ಮತ್ತೊಂದು ವಿಡಿಯೋ ಮಾಡಲಿದ್ದೇವೆ. ಅಲ್ಲಿಯವರೆಗೆ ಈ ವಿಡಿಯೋ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.